ಹಾಯ್ ಹಲೋ ನಮಸ್ಕಾರ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. IPL ಆಕ್ಷನ್ ಮುಗ್ದಿದೆ. ಸೊ CSK ಟೀಮ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ ಯಾರನ್ನೆಲ್ಲ ಪಿಕ್ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಹೋಗೋದಕ್ಕಿಂತ ಮುಂಚೆ ಸ್ಟೀಫನ್ ಫ್ಲೆಮಿಂಗ್ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಿನ್ನೆ ಆಕ್ಷನ್ ಟೈಮಲ್ಲಿ, ಅಥವಾ ಆಕ್ಷನ್ ಫಸ್ಟ್ ಒಂದು 2 ರೌಂಡ್ ಆದಮೇಲೆ. ಏನಪ್ಪ ಅಂದರೆ, ನಾವು ಇಲ್ಲಿ ತನಕ ಒಂದು ಥಿಯರಿ ಅಥವಾ ಒಂದು ಪಾಲಿಸಿನ ಫಾಲೋ ಮಾಡ್ತಾ ಇದ್ವಿ, ಅದರಿಂದ ನಮಗೆ ಸಕ್ಸಸ್ ಕೂಡ ಸಿಕ್ತು. ಬಟ್ ಹೋಗ್ತಾ ಹೋಗ್ತಾ ನಮಗೆ ರಿಯಲೈಸ್ ಆಗ್ತಾ ಬಂತು T20 ಗೇಮ್ ತುಂಬ ಇವಾಲ್ವ್ ಆಗ್ತಿದೆ, ನಾವಿನ್ನೂ ಅದಕ್ಕೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಸೊ ಲಾಸ್ಟ್ ಇಯರ್ 10th ಫಿನಿಶ್ ಮಾಡೋದ್ರಿಂದ ಒಂಥರ ಸಿಡಿಲ್ ಬರ್ದಂಗೆ ಆಗಿತ್ತು ಅನಿಸುತ್ತೆ. ಮ್ಯಾನೇಜ್ಮೆಂಟಿಗೂ ಆಗಿರ್ಬೋದು, ಫ್ಯಾನ್ಸಿಗೂ ಆಗಿರ್ಬೋದು, ತುಂಬ ಚೇಂಜಸ್ ನೋಡ್ತಾ ಇದ್ದೀವಿ. ಯಂಗ್ ಪ್ಲೇಯರ್ಸ್ ಮೇಲೆ ಬ್ಯಾಕ್ ಮಾಡ್ತಿದ್ದಾರೆ, ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಸಂದೇಶ ಕೊಟ್ಟಿದ್ದಾರೆ CSK ಅವರು. ಅದೇ ರೀತಿ ಆಕ್ಷನ್ ಕೂಡ ಹೋಗಿದೆ. ಸೊ ಸ್ಟ್ರೈಟ್ ಅವೇ ಆಕ್ಷನಲ್ಲಿ ಯಾರನ್ನೆಲ್ಲ ಪಿಕ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ. ಸೊ 2 ಮೇನ್ ಪಿಕ್ಸ್, ಅದು ಅನ್ಕ್ಯಾಪ್ ಪ್ಲೇಯರ್ಸ್. IPL ಇತಿಹಾಸದಲ್ಲಿ ಹೈಯೆಸ್ಟ್ ಬಿಡ್ ಆಗಿರೋ ಪ್ಲೇಯರ್ಸ್ ಅನ್ಕ್ಯಾಪ್ ಪ್ಲೇಯರ್ ಆಗಿ ಒಂದು ಪ್ರಶಾಂತ್ ವೀರ್, 14.2 ಕೋಟಿ. ಸೊ ಯಾರಿದು ಪ್ರಶಾಂತ್ ವೀರಪ್ಪ ಅಂತ ಕೇಳಿದ್ರೆ ನೀವು, ಇವರು ಉತ್ತರ ಪ್ರದೇಶದ ಡೊಮೆಸ್ಟಿಕ್ ಪ್ಲೇಯರ್. ರವೀಂದ್ರ ಜಡೇಜಾಗೆ CSKಗೆ ಯಾರಾದರೂ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್, ಬೆಸ್ಟ್ ಪಾಸಿಬಲ್ ಆಕ್ಷನಲ್ಲಿ ಯಾರಾದರೂ ಇದ್ರಂದ್ರೆ ಅದು ಈ ಪ್ರಶಾಂತ್ ವೀರ್. ಯಾಕೆಂದರೆ ಇವ್ರದ್ದು ರೆಕಾರ್ಡ್ ಅದೇ ರೀತಿ ಹೇಳುತ್ತೆ. ಈ ಲೋಕಲ್ ಪ್ಲೇಯರ್ಸ್, ಉತ್ತರ ಪ್ರದೇಶ ಲೋಕಲ್ ಪ್ಲೇಯರ್ಸ್, ಇವ್ರನ್ನ ಮಿಲ್ಲರ್, ಉತ್ತರ ಪ್ರದೇಶದ ಮಿಲ್ಲರ್ ಅಂತಲೇ ಕರೀತಾರೆ. ಇವರು ಮೋರ್ ಆಫ್ ಎ ಬ್ಯಾಟರ್ ಪ್ಲಸ್ ಬೌಲರ್. ಜಡೇಜಾ ಯಾವ ರೋಲ್ ಮಾಡ್ತಾರೆ ನೋಡಿ, ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಮಾಡ್ತಾರೆ, ಹಾಗೆ ಲೆಫ್ಟ್ ಹ್ಯಾಂಡ್ ಸ್ಪಿನ್ ಮಾಡ್ತಾರೆ. ಇವರು ಕೂಡ ಅದೇ ಮಾಡ್ತಾರೆ. ಇವ್ರದ್ದು ಬ್ಯಾಟಿಂಗ್ ರೆಕಾರ್ಡ್ ನೋಡಿದ್ರೆ ಮೊನ್ನೆ ಮುಗ್ದಂಥ ಸ್ಮ್ಯಾಟ್ ಟ್ರೋಫಿಯಲ್ಲಿ 6 ಮ್ಯಾಚ್ ಆಡಿದ್ದಾರೆ, 112 ರನ್ಸ್, 170 ಸ್ಟ್ರೈಕ್ ರೇಟ್ ತುಂಬ ಇಂಪಾರ್ಟೆಂಟ್. ಲೋ ಡೌನ್ ದಿ ಆರ್ಡರ್ ಆಡ್ತಾರೆ, ಹಾಗಾಗಿ ಹೊಡಿಬಡಿ ಆಟಗಾರ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಬೌಲಿಂಗಲ್ಲೂ ಅಷ್ಟೇ, 7 ಮ್ಯಾಚಲ್ಲಿ 9 ವಿಕೆಟ್, 6.7 ಎಕಾನಮಿ ಇದೆ. ಬಟ್ ಇದಕ್ಕಿಂತ ಕ್ರೇಜಿ ರೆಕಾರ್ಡ್ ಇರೋದು, ಇದು ಕೂಡ ಮೊನ್ನೆ ಮುಗೀತು, ಮೆನ್ಸ್ ಅಂಡರ್-23 ಸ್ಟೇಟ್ ಎ ಟ್ರೋಫಿ ನಡೀತು. ಅದರಲ್ಲಿ ಕೂಡ ನೋಡಿ, 7 ಮ್ಯಾಚ್ 376 ರನ್, 94 ಎವರೇಜ್, 19 ಸಿಕ್ಸ್ ಹೊಡೆದಿದ್ದಾರೆ. ಇನ್ನು ಬೌಲಿಂಗಲ್ಲಿ ನೋಡಿದ್ರೆ ಅದೇ 7 ಮ್ಯಾಚಲ್ಲಿ 18 ವಿಕೆಟ್ಸ್, 5 ಎಕಾನಮಿಯಲ್ಲಿ ವಿಕೆಟ್ಸ್ ತಗೊಂಡಿದ್ದಾರೆ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಈ ಅಂಡರ್-23 ಮೊನ್ನೆ ಮುಗೀತು ಸ್ಟೇಟ್ ಎ ಟ್ರೋಫಿ, ಅದರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿದ್ರು. UP ಲೀಗಲ್ಲಿ ಎಮರ್ಜಿಂಗ್ ಪ್ಲೇಯರ್ ವಿನ್ ಆಗಿದ್ರು. ಸೊ ಹೋದ ಕಡೆಲ್ಲ ರೆಕಾರ್ಡೇ ಮಾಡ್ತಿದ್ದಾರೆ. ಬೆಸ್ಟ್ ಪಾಸಿಬಲ್ ಆಪ್ಷನ್ ಇತ್ತು, ಅವ್ರನ್ನೇ ತಗೊಂಡಿದ್ದಾರೆ. ಪ್ರೈಸ್ ಅಫ್ಕೋರ್ಸ್ 14.2. SRH ಅವರು ಇಂಪ್ಲಿಮೆಂಟ್ ಮಾಡಿದ್ರಂತೂ ಅನಿಸುತ್ತೆ. ಬಟ್ ಅಲ್ಟಿಮೇಟ್ಲಿ ನಿಮಗೆ ಬೇಕಾಗಿರೋ ಪ್ಲೇಯರ್ ಸಿಕ್ಕಿದ್ರ ಅಂದರೆ ಸಿಕ್ಕಿದ್ರು. ಇವರು ಡೆಫಿನೆಟ್ಲಾಗಿ ಪ್ಲೇಯಿಂಗ್ 11 ಆಡ್ತಾರೆ. ಸೊ ಒಳ್ಳೆ ಪಿಕ್ ಅಂತ ಹೇಳ್ಬೋದು ಪ್ರಶಾಂತ್ ವೀರ್. ಇನ್ನೊಬ್ಬ ಪ್ಲೇಯರ್ ಕಾರ್ತಿಕ್ ಶರ್ಮಾ. ಏನು ಗೊತ್ತಾ, ಈ ಪ್ಲೇಯರ್ ಏನಾದರೂ ಲಾಸ್ಟ್ ಇಯರ್ ಎಲಿಜಿಬಲ್ ಇದ್ದಿದ್ರೆ ಯಾವ್ದಾದ್ರು ಟೀಮ್ ರಿಪ್ಲೇಸ್ಮೆಂಟ್ ಪಕ್ಕ ತಗೊಳ್ತಿದ್ರು ಅನ್ಸುತ್ತೆ. ಮೋಸ್ಟ್ ಪ್ರಾಬಲಿ CSKನೇ ತಗೊಳ್ತಿದ್ರು, ಉರ್ವಿಲ್ ಪಟೇಲ್ಗಿಂತ ಮೊದಲು ಇವ್ರನ್ನೇ ತಗೊಳ್ತಿದ್ರು ಅನ್ಸುತ್ತೆ. ಯಾಕೆ ಅಂದರೆ ಆ ಥರ ಡಾಮಿನೇಟ್ ಮಾಡಿದ್ದಾರೆ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ. ಲಾಸ್ಟ್ ಇಯರ್ ಆಗಿರ್ಬೋದು, ಈ ವರ್ಷ ಆಗಿರ್ಬೋದು. ಲಾಸ್ಟ್ ಇಯರ್ ನೋಡಿ ಸ್ಮ್ಯಾಟ್ ರೆಕಾರ್ಡ್, ಕಾರ್ತಿಕ್ ಶರ್ಮಾದು 200 ರನ್ಸ್ ಹೊಡೆದಿದ್ದಾರೆ, 160 ಸ್ಟ್ರೈಕ್ ರೇಟ್ ಇದೆ. ಈ ವರ್ಷನೂ ಅಷ್ಟೇ, ಬರೀ 5 ಮ್ಯಾಚ್ ಆಡಿದ್ದಾರೆ, ಆದರೆ 133 ರನ್ಸ್ ಮತ್ತೆ 160 ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ. ನೀವು ವಿಜಯಾಚಾರ್ಯ ಟ್ರೋಫಿ ನೋಡಿ, ಅಲ್ಲೂ 50 ಎವರೇಜ್ ಇದೆ. ರಣಜಿ ಟ್ರೋಫಿ ನೋಡಿ, ಅಲ್ಲೂ 50 ಎವರೇಜ್ ಇದೆ. 3 ಫಾರ್ಮೆಟಲ್ಲಿ ಅಣ್ಣ ಚಿಂದಿ ಉಡಾಯಿಸಿದಾನೆ ಅಂತ ಹೇಳ್ಬೋದು. ಅದಕ್ಕೆ ಜಾಸ್ತಿನೇ ಹೈಪ್ ಕ್ರಿಯೇಟ್ ಆಗಿತ್ತು. ಕಾರ್ತಿಕ್ ಶರ್ಮಾ ನಾವು ಮೊದಲೇ ಹೇಳಿದ್ವಿ, ಈ ಸರ್ತಿ ಅನ್ಕ್ಯಾಪ್ಡ್ ಯಾರಾದರೂ ಹೈಯೆಸ್ಟ್ ಹೋಗ್ತಾರೆ ಅಂದರೆ ಅದೇ ಈ ಪ್ಲೇಯರ್ ಅಂತ. ಬಟ್ 14.2 ಪ್ರೈಸ್ ಅಂತೂ ತುಂಬ ಹೈ ಹೋಗಿದೆ. ಅದೇ ಪ್ರೈಸ್ ಟ್ಯಾಗ್ಗೆ ಮ್ಯಾಚ್ ಹೋಗಿ ಪರ್ಫಾರ್ಮೆನ್ಸ್ ಕೂಡ ಡೆಲಿವರ್ ಮಾಡಬೇಕಾಗುತ್ತೆ ಕಾರ್ತಿಕ್ ಶರ್ಮಾ. ಬಟ್ ಇನ್ನೊಂದು ಏನು ಗೊತ್ತಾ, ಕಾರ್ತಿಕ್ ಶರ್ಮಾ ಯಾವಾಗ CSK ಅವರು ಪಿಕ್ ಮಾಡಿರ್ಬೋದು ಅಂತ ನಂಗೆ ಅನಿಸುತ್ತೆ. ಲಾಸ್ಟ್ ಇಯರ್ ಒಂದು ಮ್ಯಾಚ್ ನಡೀತು, ರಾಜಸ್ಥಾನ್ ವರ್ಸಸ್ ಮಹಾರಾಷ್ಟ್ರ ಮ್ಯಾಚ್ ನಡೀತು. ರಾಜಸ್ಥಾನದವರು 40 ರನ್ಗೆ 4 ವಿಕೆಟ್ ಹೋಗಿರುತ್ತೆ, 70 ರನ್ಗೆ 5 ವಿಕೆಟ್ ಹೋಗಿರುತ್ತೆ. ಅಲ್ಲಿಂದ ಕಾರ್ತಿಕ್ ಶರ್ಮಾ ಒಬ್ಬರೇ ಆಡಿ 90 ಬಾಲ್ 120 ಆಡ್ತಾರೆ, 11 ಸಿಕ್ಸ್ ಹೊಡಿತಾರೆ. ಅಲ್ಲೇ ಇಂಪ್ರೆಸ್ ಆದರು ಯಾರು, ಅಲ್ಲಿ ಅಪೋಸಿಟ್ ಟೀಮಲ್ಲಿದ್ದ ಮಹಾರಾಷ್ಟ್ರದ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್. ಅಲ್ಲಿಂದಲೇ ನೋಟಿಫಿಕೇಶನ್ ಹೋಗಿದ್ದೆ ಅನಿಸುತ್ತೆ, ಇಲ್ಲೊಬ್ಬ ಪ್ಲೇಯರ್ ಇದ್ದಾನೆ, ಬರ್ತಾ ಇದ್ದಾನೆ ನೋಡಿ ಅಂತ. ಸೊ ಇವ್ರು ಎಲ್ಲ ಆಡ್ತಾರೆ ಅಂದರೆ ನಂಬರ್ 6 ಸ್ಲಾಟಲ್ಲಿ ಆಡ್ತಾರೆ. ಈವನ್ ಬೇರೆ ಲೀಗ್ಸಲ್ಲಿ ಟಾಪ್ ಆರ್ಡರ್ಲು ಆಡ್ತಾರೆ. CSKಗೆ ಅಫ್ಕೋರ್ಸ್ ಡೊಮೆಸ್ಟಿಕ್ ಪ್ಲೇಯರ್ ಮೇಲೆ ಬಿಡ್ ಮಾಡಿದ್ದಾರೆ. ಆಪ್ಷನ್ ಇತ್ತು ಏನಪ್ಪ ಅಂದರೆ, ನೀವು ಲಿವಿಂಗ್ಸ್ಟನ್ಗೆ ಹೋಗ್ತೀರಾ, ಮಿಲ್ಲರ್ಗೆ ಹೋಗ್ತೀರಾ, ಕಾರ್ತಿಕ್ ಶರ್ಮಾಗೆ ಹೋಗ್ತೀರಾ ಅಂತ. ಇವರು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಆಪ್ಷನ್ ನೋಡದೆ ಹೊಸ ಡೊಮೆಸ್ಟಿಕ್ ಪ್ಲೇಯರ್ ಕಡೆ ನೋಡಿದ್ದಾರೆ ಕಾರ್ತಿಕ್ ಶರ್ಮಾ. ಪೊಟೆನ್ಷಿಯಲ್ ವೈಸ್ ಬೆಸ್ಟ್ ಪಿಕ್. ಈ 2 ಪಿಕ್ ಪೊಟೆನ್ಷಿಯಲ್ ವೈಸ್ ನೀವು ಸ್ಟ್ಯಾಟಿಸ್ಟಿಕ್ಸ್ ಡ್ರಿವನ್ ನೋಡಿದರೆ 2 ಬೆಸ್ಟ್ ಪಿಕ್. ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಪ್ರೈಸ್ ಟ್ಯಾಗ್ ತಲೆಯಲ್ಲಿ ಬರದೇ ಇದ್ದರೆ ಬೆಸ್ಟ್ ಪಾಸಿಬಲ್ ಪಿಕ್ಸ್ ಇದು 2 ಕೂಡ. ಎಸ್, ಇನ್ನು ಬೇರೆ ಆಪ್ಷನ್ಸ್, ಬೇರೆ ಪಿಕ್ಸ್ ನೋಡೋದಾದ್ರೆ CSK ಅವ್ರು ಯಾರ್ಯಾರನ್ನ ಮಾಡಿದಾರಪ್ಪ ಅಂದರೆ, ಅಮನ್ ಖಾನ್ ಒಂದು ಲೋ ಡೌನ್ ದಿ ಆರ್ಡರ್ ಹಿಟ್ಟರ್. ಈ ಸರ್ತಿ ಸ್ಮ್ಯಾಟಲ್ಲಿ ಚೆನ್ನಾಗಿ ಆಡಿದ್ದಾರೆ, 237 ರನ್ಸ್, 150 ಸ್ಟ್ರೈಕ್ ರೇಟ್. ಮತ್ತೊಬ್ಬ ಹೊಡಿಬಡಿ ಆಟಗಾರ, ಒಬ್ಬ ಒಳ್ಳೆ ಬ್ಯಾಕಪ್ ಆಪ್ಷನ್ ಆಗಿ ಕಾಣ್ತಾರೆ ನಿಮಗೆ. ಅದು ಬಿಟ್ಟರೆ ಅಖಿಲ್ ಹುಸೇನ್ 2 ಕ್ರೌಡ್ಸಿಗೆ ಸ್ಟೀಲ್ ಪಿಕ್ ಅಂತ ಹೇಳ್ಬೋದು. ಯಾಕಂದರೆ
ಆಲ್ರೆಡಿ JSK ಮತ್ತು TSK ಆಡಿದ್ದಾರೆ. CSK 3ನೇ ಸೂಪರ್ ಕಿಂಗ್ಸ್ ಟೀಮ್ ಆಗಿ ಬರ್ತಿದ್ದಾರೆ. ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ಆಗ್ತಾರೆ, ಸ್ವಿಂಗ್ ಎಲ್ಲ ಮಾಡ್ತಾರೆ, ಚಿಪಕಲ್ಲಿ ವರ್ಕೌಟ್ ಆದರೆ ಚೆನ್ನಾಗಿರುತ್ತೆ. ನಾನು ಒಂದಿನ ರವೀಂದ್ರ ಜಡೇಜಾ ಥರ ಆಗ್ತೀನಿ ಅಂತ ಟ್ವೀಟ್ ಬೇರೆ ಹಾಕಿದ್ರು, ಅದು ಫುಲ್ ವೈರಲ್ ಆಗ್ತಿದೆ. ರವೀಂದ್ರ ಜಡೇಜಾ ಫ್ಯಾನ್ ಬಾಯ್. ಇವಾಗ ಜಡೇಜಾ ಇಲ್ಲ, ಬಟ್ ಜಡೇಜಾ ಜಾಗದಲ್ಲಿ ಇವ್ರು ಬರ್ತಾರಾ ಅಂತ ನೋಡಬೇಕು. ಅದು ಬಿಟ್ಟರೆ ರಾಹುಲ್ ಚಹರ್, ರವಿ ಬಿಷ್ಣೋಯ್ಗೆ ತುಂಬ ವಿನ್ ಮಾಡಿದ್ರು, ಬಟ್ ರಾಹುಲ್ ಚಹರ್ ಅಲ್ಟಿಮೇಟ್ಲಿ 5.75 ಹತ್ರ ಸಿಕ್ಕಿದ್ದಾರೆ. ರಾಹುಲ್ ಚಹರ್ದು ಆ್ಯಕ್ಚುಲಿ ನೋಡಿದ್ರೆ ಚಿಪಕಲ್ಲಿ ಒಳ್ಳೆ ರೆಕಾರ್ಡ್ ಇದೆ, ಒಂಥರ ಚೆನ್ನಾಗೇ ಮಾಡಿದ್ದಾರೆ ಬೇರೆ ಲೆಗ್ ಸ್ಪಿನ್ನರ್ಸಿಗೆ ಕಂಪೇರ್ ಮಾಡಿದ್ರೆ. ಆ ಮ್ಯಾಚಪ್ ಕೂಡ ನೋಡಬೇಕಾಗುತ್ತೆ, ಏನಾದ್ರು 11ಅಲ್ಲಿ ಚಾನ್ಸ್ ಸಿಗುತ್ತಾ ಅಂತ. ಇನ್ನು ಬೇರೆ ಆಪ್ಷನ್ ಸರ್ಫರಾಜ್ ಖಾನ್ 75 lakhs ಬೇಸ್ ಪ್ರೈಸ್ ಎಲ್ಲ ಏತಾಕೊಂಡಿದ್ದಾರೆ. ಸರ್ಫರಾಜ್ ಖಾನ್ ಅಂತೂ ಫುಲ್ ಖುಷಿಯಾಗಿದ್ರು. ಥ್ಯಾಂಕ್ ಯು CSK ಫಾರ್ ಗಿವಿಂಗ್ ಮಿ ನ್ಯೂ ಲೈಫ್ ಅನ್ನೋ ರೀತಿನೇ ಅವರು ಇನ್ಸ್ಟಾಗ್ರಾಮೆಲ್ಲ ಸ್ಟೋರಿ ಎಲ್ಲ ಹಾಕಿದ್ರು. ಇವ್ರದ್ದು ಏನು ಬೆಸ್ಟ್ ಗೊತ್ತಾ, ಚಿಪಕಲ್ಲಿ ಸ್ವೀಪ್ ಆಡೋರಿಗೆ ತುಂಬ ಹೆಲ್ಪ್ಫುಲ್ ಇರುತ್ತೆ, ಯಾಕಂದರೆ ಸ್ಕ್ವೇರ್ ಬೌಂಡ್ರಿ ಸ್ವಲ್ಪ ಸಣ್ಣದಿದೆ ಸ್ಟ್ರೈಟ್ ಬೌಂಡ್ರಿ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಸ್ವೀಪ್ ಗೇಮ್ ಆಡೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅಫ್ಕೋರ್ಸ್ ಪ್ಲೇಯಿಂಗ್ ಎಲೆವನಲ್ಲಿ ಬರದೇ ಇರ್ಬೋದು, ಬಟ್ ಯಾವಾಗ ಅವಕಾಶ ಕೊಡ್ತಿರೋ ಸರ್ಫರಾಜ್ ಖಾನ್ ರೊಚ್ಚಿಗೆದ್ದು ಆಡ್ತಾರೆ. ನಾವು ಈ ಸರ್ತಿ ಸ್ಮ್ಯಾಟಲ್ಲೂ ನೋಡಿದ್ದೀವಿ, ಅವಾಗ ಅವಕಾಶ ಫಸ್ಟಿಗೆ ಸಿಕ್ಕಿರಲಿಲ್ಲ, ಬಟ್ ಸಿಕ್ಕೂಳೆ ಹಣ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆ ಪ್ಲೇಯರ್ ಅನ್ನೋ ರೀತಿಯೇ ಕಾಣ್ತಿದ್ದಾರೆ. ಇನ್ನೊಬ್ಬ ಚೀಪ್ ಬೈ ಬೆಸ್ಟ್ ಬೈ ಮ್ಯಾಥ್ಯೂ ಶಾಟ್, ಇವರು ಟಾಪ್ ಆರ್ಡರಿಗೂ ಬ್ಯಾಕಪ್ ಆಗ್ತಾರೆ, ಲೋ ಡೌನ್ ದಿ ಆರ್ಡರ್ಗೂ ಬ್ಯಾಕಪ್ ಆಗ್ತಾರೆ, ಆಫ್ ಸ್ಪಿನ್ನೂ ಮಾಡ್ತಾರೆ. ಸೊ ಆಸ್ಟ್ರೇಲಿಯಾ ಪರವಾಗಿ ಕ್ರೇಜಿ ರೆಕಾರ್ಡ್ ಇಲ್ಲದೆ ಇದ್ರು ಬೇಸ್ ಪ್ರೈಸಿಗೆ ಒಂದು ಒಳ್ಳೆ ಬೈ ಅಂತಲೇ ಹೇಳ್ಬೋದು. ಲಿವಿಂಗ್ ಸ್ಟೋನ್ ಎನಿವೇ ಸಿಕ್ಕಿಲ್ಲ ಅಂದರೆ ಅವರಿಗೆ ಲೈಕ್ ಟು ಲೈಕ್ ಅನ್ನೋ ರೀತಿಯೇ ಮ್ಯಾಥ್ಯೂ ಶಾಟ್. ಇನ್ನು 2 ಪೇಸರ್ಸ್ನ ತಗೊಂಡು ಬಂದಿದ್ದಾರೆ ನ್ಯೂಜಿಲೆಂಡ್ ಅವರು. ನ್ಯೂಜಿಲೆಂಡ್ ಇರಲೇಬೇಕು, ನಮ್ಮ ಸ್ಟೀಫನ್ ಫ್ಲೆಮಿಂಗ್ ಅವ್ರು ಯಾವಾಗಲೂ ಪ್ರಿಫರ್ ಮಾಡ್ತಾರೆ. ಲಾಸ್ಟ್ ಇಯರ್ ಬ್ಯಾಟರ್ಸ್ ಇದ್ದರು, ಈ ಸರ್ತಿ ಬೌಲರ್ಸ್ ಮೇಲೇ ಹಾಕಿದ್ದಾರೆ. ಮ್ಯಾಟ್ ಹೆನ್ರಿ ಹೋಮ್ ಕಮಿಂಗ್ 2 crores ಸಿಕ್ಕಿದ್ದಾರೆ. ಮುಸ್ತಫಿಜರ್ಗೆ 9 crores ತನಕ ಹೋದ್ರಪ್ಪ. ಫಸ್ಟ್ ಅದೇ ಪ್ಲಾನ್ ಇತ್ತು ಅನಿಸುತ್ತೆ ಮುಸ್ತಫಿಜರ್ಗೆ ಹೋಗಲೇಬೇಕಂತ, ಬಟ್ 9 crores ತನಕ ಹೋದ್ರು, ಅದು ಸ್ವಲ್ಪ ಶಾಕಿಂಗ್ ಅನಿಸ್ತು. ಬಟ್ ಮ್ಯಾಟ್ ಹೆನ್ರಿ 2 crores ಸಿಕ್ಕಿದ್ದಾರೆ. ನೆಕ್ಸ್ಟ್ ಲೈಕ್ಲಿ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು CSKದು ಅಂತ ನೋಡಿದರೆ, ಸ್ಟಾರ್ಟಿಂಗಲ್ಲಿ ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರ ಓಪನಿಂಗ್ ಮಾಡ್ತಾರೆ. ನಂಬರ್ 3 ಋತುರಾಜ್ ಗಾಯಕ್ವಾಡ್ ಆಗ್ತಾರೆ. ನಂಬರ್ 4 ನಾನು ಶಿವಮ್ ದುಬೆನ ಆಡ್ಸಕ್ಕೆ ನೋಡ್ತೀನಿ, ಯಾಕಂದರೆ ಶಿವಮ್ ದುಬೆದು ಬೆಸ್ಟ್ ಯುಟಿಲೈಸೇಷನ್ ಆಗೋದೆ ಮುಂದೆ ಕಳಿಸಿದಾಗ ಸ್ಪಿನ್ನರ್ಸಿಗೆ ಹೊಡಿತಾರಂತ. ಹಿಂದ್ಗಡೆ ಬಂದಷ್ಟು ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಪೇಸರ್ಸ್ ಅಗೇನ್ಸ್ಟ್. ಅದಕ್ಕೆ ಇನ್ನೊಬ್ಬ ಲೆಫ್ಟ್ ಹ್ಯಾಂಡೆಡ್ ಆಪ್ಷನ್ ಬೇರೆ ಇವರೇ ಇರೋದು ನಮ್ಮ ಹತ್ರ, ಹಾಗಾಗಿ ಶಿವಮ್ ದುಬೆನ ಮುಂದೆ ಕಳಿಸ್ತೀನಿ. ನಂಬರ್ 5 ನಾನು ಕಾರ್ತಿಕ್ ಶರ್ಮನ ಟ್ರೈ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀನಿ. ಫಸ್ಟಿಗೆ ಬಂದಿದ್ದಾರೆ, ಫಸ್ಟ್ IPL ಎಕ್ಸ್ಪೀರಿಯನ್ಸ್, ಹಾಗಾಗಿ ಡೆತ್ತಲ್ಲಿ ಅಫ್ಕೋರ್ಸ್ ಡೊಮೆಸ್ಟಿಕಲ್ಲಿ ಆಡಿದ್ದಾರೆ, ಬಟ್ IPL ಲೆವೆಲ್ ಸ್ವಲ್ಪ ಡಿಫ್ರೆಂಟ್ ಲೆವೆಲ್, ಹಾಗೆ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾರೆ ಕಾರ್ತಿಕ್ ಶರ್ಮಾ. ನಂಬರ್ 5ಗೆ ಆಡಿಸ್ಬೋದು ಅಂತ. ನಂಬರ್ 6ಗೆ ಡಿವಲ್ಡ್ ಬ್ರೇವಿಸ್, ಫಸ್ಟ್ ಬಾಲಿಂದ ಹೊಡೆಯೋ ತಾಕತ್ತಿರುವಂಥ ಪ್ಲೇಯರ್, ಹಾಗಾಗಿ ನಂಬರ್ 6 ಅಂಥದ್ದೇನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಬಿಕಾಸ್ ನಂಗೆ ಶಿವಮ್ ದುಬೆ ನಂಬರ್ 6 ಅಷ್ಟು ಕಾನ್ಫಿಡೆನ್ಸ್ ಬರ್ತಿಲ್ಲ, ಅದಕ್ಕೆ ಶಿವಮ್ ದುಬೆ ನಂಬರ್ 4, ಡಿವಲ್ಡ್ ಬ್ರೇವಿಸ್ ನಂಬರ್ 6 ಅಂತ. ನಂಬರ್ 7 ಪ್ರಶಾಂತ್ ವೀರ್, ನಂಬರ್ 8 MS ಧೋನಿ ಅವರು. ಆಮೇಲೆ 3 ಜನ ಬೌಲರ್ಸ್ ಬರ್ತಾರೆ, ನೇತನ್ ಎಲಿಸ್ ಆಗಿರ್ಬೋದು, ನೂರ್ ಅಹ್ಮದ್ ಆಗಿರ್ಬೋದು, ಖಲೀಲ್ ಅಹ್ಮದ್ ಆಗಿರ್ಬೋದು. ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಿಮಗೆ ಮ್ಯಾಟ್ ಹೆನ್ರಿ ಆಪ್ಷನ್ ಇರುತ್ತೆ, ಯಾಕಂದರೆ ಆಲ್ರೆಡಿ ಬರೀ 3 ಓವರ್ಸೀಸ್ ಪ್ಲೇಯರ್ ಅಲ್ಲಿ ಫಿಲ್ ಆಗಿರೋದು. ಮ್ಯಾಟ್ ಹೆನ್ರಿ ಆಪ್ಷನ್ ಇರುತ್ತೆ, ಅನ್ಶುಲ್ ಕಾಂಬೋಜ್ ಡೆಫಿನೆಟ್ಲಿ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಅನಿಸುತ್ತೆ. ಅದು ಬಿಟ್ಟರೆ ಏನಾದ್ರು ನಿಮಗೆ ಸ್ಪಿನ್ ಟ್ರ್ಯಾಕ್ ಇದೆ ಅಂದರೆ ರಾಹುಲ್ ಚಹರ್ ಕೂಡ ಆಪ್ಷನ್ ಇದೆ. ಸೊ ಸುಮಾರಷ್ಟು ಆಪ್ಷನ್ ಇದೆ. ಬ್ಯಾಕಪ್ಸ್ ಸರ್ಫರಾಜ್ ಖಾನ್ ಬ್ಯಾಕಪ್ ಆಗಿದ್ದಾರೆ, ಮ್ಯಾಥ್ಯೂ ಶಾಟ್ ಬ್ಯಾಕಪ್ ಆಗಿದ್ದಾರೆ. ಈ ಥರ ಲೈನಪ್ ಇರ್ಬೋದು ಅಂತ ಕಾಣ್ತಾ ಇದೆ. ಇದರಲ್ಲಿ ಏನು ಚಾಲೆಂಜಿಂಗ್ ಅಂತ ಅನಿಸಿದೆ ನಂಗೆ ಏನಪ್ಪ ಅಂದರೆ, ಬ್ಯಾಟಿಂಗ್ ಅಫ್ಕೋರ್ಸ್ ಚೆನ್ನಾಗಿ ಕಾಣ್ತಿದೆ, ಸ್ಟ್ಯಾಟಿಸ್ಟಿಕಲಿ ತುಂಬ ಚೆನ್ನಾಗಿ ಪಿಕ್ ಮಾಡಿದ್ದಾರೆ, ಬಟ್ ಇನ್ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎದ್ದು ಕಾಣ್ತಿದೆ. ಲೋ ಡೌನ್ ದಿ ಆರ್ಡರ್ ಅಲ್ಲ, ಬಂದ್ಕೂಳೆ ಅವರು ಫಸ್ಟ್ ಸೀಸನಲ್ಲಿ ಹೊಡಿತಾರೆ ಅಂದರೆ ಅದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಡೋಕ್ಕಾಗಲ್ಲ, ಅದು ಅಷ್ಟು ಹೈ ಪ್ರೈಸ್ ಟ್ಯಾಗಲ್ಲಿ. ಅದೊಂದು ಇನ್ಎಕ್ಸ್ಪೀರಿಯನ್ಸ್ ನಮಗೆ ಕೊರತೆ ಕಾಣ್ಬೋದು ಅನಿಸುತ್ತೆ. ಆಮೇಲೆ ಡೆತ್ ಬೌಲಿಂಗ್, CSK ಡೆತ್ ಬೌಲಿಂಗ್ ಯಾವಾಗಲೂ ವೀಕೆ. ಪತಿರನವಮಿ ಇದ್ದಾಗ ಓಕೆ ಸ್ಟ್ರಾಂಗ್ ಇದೆ ಅಂತ ಅನಿಸಿತ್ತು, ಬಟ್ ಯಾವಾಗಲೂ ವೀಕ್. ಆ ಡೆತ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ಶುಲ್ ಕಾಂಬೋಜ್ ಫೈರ್ ಅಪ್ ಆಗಬೇಕು, ನೇತನ್ ಎಲಿಸ್ ಇದ್ದಾರೆ, ಅವ್ರ ಜೊತೆ ಅನ್ಶುಲ್ ಕಾಂಬೋಜ್ ಫೈರ್ ಅಪ್ ಆದರೆ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ ಇದೆ, ಬಟ್ ಅಲ್ಟಿಮೇಟ್ಲಿ ಪ್ಯೂರ್ಲಿ ಬೇಸ್ಡ್ ಆನ್ ಸ್ಟ್ಯಾಟಿಸ್ಟಿಕ್ಸ್. ನಮ್ಮ ಮತ್ತೆ ಹೇಳ್ತೀನಿ, ಪ್ಯೂರ್ಲಿ ಬೇಸ್ಡ್ ಆನ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ದಾರೆ, ಬೆಸ್ಟ್ ಪಿಕ್ ಮಾಡಿದ್ದಾರೆ. CSK ಫಿಲಾಸಫಿ ಚೇಂಜ್ ಮಾಡಿದ್ದಾರೆ. ಎಮೋಷನಲ್, ಎಕ್ಸ್ಪೀರಿಯನ್ಸ್, ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಪ್ಲೇಯರ್ ಕಡೆ ಹೋಗಲಿಲ್ಲ, ಸ್ಟ್ಯಾಟಿಸ್ಟಿಕಲಿ ಡ್ರಿವನ್ ಪ್ಲೇಯರ್ಸ್ ಕಡೆ ಹೋಗಿದ್ದಾರೆ. ಅದು ನೋಡಿದ್ರೆ ಚೆನ್ನಾಗೇ ಆಪ್ಷನ್ ಪಿಕ್ ಮಾಡಿದ್ದಾರೆ. ಆಪ್ಷನ್ ಚೆನ್ನಾಗಾಗಿದೆಯಾ ಚೆನ್ನಾಗಾಗಿಲ್ವಾ ಅಂತ ಗೊತ್ತಾಗೋದೇ ನಮಗೆ ಪ್ಲೇಯರ್ಸ್ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ IPL ಅಲ್ಲಿ. ಅದರ ಮೇಲೇ ನಾವು ಲಾಸ್ಟ್ ಇಯರ್ ಚೆನ್ನಾಗಿ ಆಗಿತ್ತು ಅಂದ್ಕೊಂಡಿದ್ವಿ, ಬಟ್ ಪ್ಲೇಯರ್ಸ್ ಅಲ್ಟಿಮೇಟ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ವರ್ಸ್ಟ್ ಆಪ್ಷನ್ ಥರನೇ ಅನಿಸುತ್ತೆ. ಸೊ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೇ ಇರುತ್ತೆ. ಸದ್ಯಕ್ಕಂತೂ ಪರವಾಗಿಲ್ಲ, 8 out of 10 ಅನ್ನೋ ರೀತಿಯೇ ಕೊಡ್ಬೋದು. ಸೊ ಈ ರೀತಿ ಇದೆ CSKದು ಲೈನಪ್. ಸೊ ನಿಮಗೆಲ್ಲ ಏನು ಅನಿಸಿದೆ ಅಂತ ಕಮೆಂಟ್ ಮಾಡಿ. ಸೊ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.